ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾಕತ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ಸಿಂಪಲ್ಲಾಗಿ ಯಾವ ರೀತಿಯಾಗಿ ನೀವು ಪೈಪಿಂಗನ್ನು ಮಾಡೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇವಾಗ ಬ್ಯಾಕ್ ಪಾರ್ಟ್ ಏನೈತಲ್ಲ ನಾನು ಫ್ರಂಟ್ ಪಾರ್ಟನ್ನು ಎಲ್ಲ ಫುಲ್ ಸ್ಟಿಚಿಂಗ್ ಮಾಡಿಟ್ಟಿದ್ದೀನಿ. ಹಾಗೆ ಬ್ಯಾಕ್ ಪಾರ್ಟಲ್ಲಿ ನೆಕ್ ಫಿಟ್ ಬಂದು 2 ಇಂಚು, ಕೆಳಗಡೆ 3 ಇಂಚ್ ಇಟ್ಟು ಈ ರೀತಿಯಾಗಿ ನೆಕ್ ಲೆಂತು 9 ಇಂಚು ಇಟ್ಟು ಕಟಿಂಗ್ ಮಾಡಿ ಇವಾಗ ಲೈನಿಂಗು ಮತ್ತು ಫ್ಯಾಬ್ರಿಕನ್ನು ಇವಾಗ ಜಾಯಿಂಟ ಮಾಡ್ಲಾಕತ್ತೀನಿ. ಈ ಸಿಂಪಲ್ಲಾಗಿ ಕ್ರಾಸ್ ಬಟ್ಟೆಯನ್ನು ತೊಗೊಂಡು ಯಾವ ರೀತಿಯಾಗಿ ಪೈಪಿಂಗ್ ಮಾಡೋದು ಅಂಥೇಳಿ ಇವತ್ತು ತಿಳಿಸ್ಕೊಡ್ಲಾಕತ್ತೇನೆ. ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾತ್ತೀರಿ. ಇದೇ ರೀತಿಯಾಗಿ ಸಪೋರ್ಟ್ ಇರಲಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಇವಾಗ ಲೈನಿಂಗ್ ಫ್ಯಾಬ್ರಿಕನ್ನು ಸ್ಟಿಚಿಂಗ್ ಮಾಡಿ ಫೋಲ್ಡ್ ಮಾಡ್ಲಾಕತ್ತೀನಿ ನೋಡಿ. ನೀವು ಬೇಕಂತಂದ್ರೆ ಸೊಂಟದ ಪಟ್ಟಿ ಸೈಡ್ ಏನೈತಲ್ಲ ಬೇರೆ ಬಟ್ಟೆ ಕೂಡ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡ್ಬೋದು. ಇಲ್ಲ ನೀವು ಲೈನಿಂಗ್ ಒಳಗೇ ಒಂದು 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ಸ್ಟಿಚಿಂಗ್ ಮಾರ್ಜಿನ್ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ತೊಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ನ ಹಾಕಿದ್ರೆ ನಡ್ತೈತಿ. ಇಲ್ಲಿ ನಾನು ಈ ಒಂದು ಸಾರಿ ಒಳಗೆ ಏನೈತಲ್ಲ ಗೋಲ್ಡ್ ಕಲರ ಪೈಪಿಂಗ್ ಕೊಟ್ಟರೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಆ ರೀತಿಯಾಗಿ ನಾನು ಪೈಪಿಂಗ್ ಮಾಡಿ ತೋರಿಸ್ಲಾಕತ್ತೀನಿ. ಹಾಗೆ ಈ ರೀತಿಯಾಗಿ ಬ್ಲೌಸನ್ನು ಅಂದರೆ ಹಳ್ಳಿ ಸೈಡ್ ಏನೈತಲ್ಲ ಒಂದು ಸ್ವಲ್ಪ ಬ್ಲೌಸ್ ರೇಟ್ ಕಡಿಮೆನೆ ಅಂತ ಹೇಳ್ಬೋದು. ಇಷ್ಟು ಪೈಪಿಂಗ್ ಕೊಟ್ಟು ಲೈನಿಂಗ್ ಹಾಕಿ ಬ್ಲೌಸ್ ಸ್ಟಿಚಿಂಗ್ ಮಾಡಿರ್ತಲ್ಲ ಏನು ಕಸ್ಟಮರ ಕೊಟ್ಟಿದ್ರು ಇದನ್ನ ಲೈನಿಂಗನ್ನು ನಾನು ಇದಕ್ಕೆ ಏನೈತಲ್ಲ 150 ರುಪೀಸನ್ನು ಇದಕ್ಕೆ ಚಾರ್ಜ್ ಮಾಡಿರೋದು. ಬಟ್ ಏನೈತಲ್ಲ ಸಿಟಿ ಒಳಗೆ ಮತ್ತು ಹಳ್ಳಿ ಒಳಗೂ ಒಂದು ಸ್ವಲ್ಪ ಕಂಪೇರ್ ಮಾಡಿದ್ರೆ ನಮ್ಮ ಸೈಡ್ ಏನೈತಲ್ಲ ಒಂದು ಸ್ವಲ್ಪ ಬ್ಲೌಸ್ ರೇಟ ಕಡಿಮೆ ಅಂತ ಹೇಳ್ಬೋದು. ಇವಾಗ ಸೈಡ್ ಏನೈತಲ್ಲ ಸ್ಟಿಚ್ ಕೂಡ ಹಾಕಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನ ಕಟಿಂಗ್ ಮಾಡಿ ತೆಗಿತೀನಿ. ಮೊದಲಿಗೆ ಲೈನಿಂಗನ್ನು ಅಳತೆ ಮಾಡಿ ಕಟಿಂಗ್ ಮಾಡಿರ್ತೀನಿ. ಇದಾದ ನಂತರ ಇವಾಗ ಮೊದಲಿಗೆ ಬ್ಯಾಕ್ ಪಾರ್ಟಲ್ಲಿ ಇರ್ತಕ್ಕಂಥ ಒಂದು ಡಾಟನ್ನು ನಾನು ಸ್ಟಿಚ್ ಮಾಡ್ಲಾಕತ್ತೇನೆ. ಯಾವ ರೀತಿಯಾಗಿ ಕಟಿಂಗ್ ಮಾಡೋದು, ಡಾಟ್ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ನಾನು ಒಂದು ನಾರ್ಮಲ್ ಬ್ಲೌಸ್ ಕಟಿಂಗ್ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಹಾಗೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ಇವಾಗ ಜಾಯಿಂಟ ಮಾಡ್ಲಾಕತ್ತಾನೆ. ಅಂದರೆ ಇಲ್ಲಿ ಶೋಲ್ಡರ್ ಏನು ಜಾಯಿಂಟ್ ಮಾಡ್ತೀವಲ್ವ ಇಲ್ಲಿ ಇದಕ್ಕೆ ಜಾಯಿಂಟಿಂಗ್ ಅಂಥೇಳಿ ಒಂದು ಅರ್ಧ ಇಂಚ್ ಆಗೋಷ್ಟು ಬಟ್ಟೆನ ಎಕ್ಸ್ಟ್ರಾ ತೊಗೊಂಡಿದ್ವಿ. ಅದನ್ನು ಕೂಡ ಜಾಯಿಂಟ್ ಮಾಡಿ ಇವಾಗ ಕಂಪ್ಲೀಟ್ ಆಯಿತು. ಇವಾಗ ಸ್ಟಿಚಿಂಗ್ ಕಂಪ್ಲೀಟ್ ಆದ ನಂತರ ಏನೈತಲ್ಲ ಗೋಲ್ಡ್ ಕಲರ್ ಬಟ್ಟೆ ತೊಗೊಂಡು ಇವಾಗ ಈ ರೀತಿಯಾಗಿ ಕ್ರಾಸಾಗಿ ನೀವು ಅಳತೆ ಮಾಡ್ಕೋಬೇಕು. ನಾನು ಇಲ್ಲಿ 1/4 ಇಂಚ್ ಆಗೋಷ್ಟು ಅಳತೆ ಮಾಡಿಬಿಟ್ಟು ಕಟಿಂಗ್ ಮಾಡ್ತೀನಿ. ಇಲ್ಲ ನೀವು ಅದು ಮಾರ್ಕಿಂಗ್ ಮಾಡಲಾರ್ದೇ ಒಂದು ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಇಲ್ಲ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀನಿ ಅಂದ್ರೆ ಆ ರೀತಿ ಕೂಡ ಮಾಡಬಹುದು. ಒಂದಿಷ್ಟು ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಳಿ. ಆಮೇಲೆ ಫೋಲ್ಡಿಂಗ್ ಆದ ನಂತರ ಏನಿದೆ ಫೋಲ್ಡ್ ಮಾಡಿ ಒಂದು ಸ್ಟಿಚಿಂಗ್ ಮಾಡ್ತೀವಲ್ವ ಆಮೇಲೆ ನಮಗೆ ಸ್ಟಿಚಿಂಗ್ ಎಷ್ಟು ಬೇಕಲ್ಲ ಅಷ್ಟು ಕಾಯ್ಕೊಂಡು ಮಿಕ್ಕಿದ ಬಟ್ಟೆ ಕಟಿಂಗ್ ಮಾಡಿದ್ರು ನಡಿತೈತಿ. ಸ್ಟಾರ್ಟಿಂಗ್ ಒಳಗೆ ಏನೆಲ್ಲ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಿರಲ್ಲ ಆದಷ್ಟು ನೀವು ಏನೈತಲ್ಲ 1/4 ಇಂಚು ಅಥವಾ 1.5 ಇಂಚು ನೀವು ಬಟ್ಟೆ ಬಿಡ್ತನ್ನು ಮಾರ್ಕ್ ಮಾಡಿ ಕಟಿಂಗ್ ಮಾಡಿರಿ. ಆಮೇಲೆ ಏನೈತಲ್ಲ ನಿಮ್ಗೆ ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ಗಿಂತ ಎಕ್ಸ್ಟ್ರಾ ಏನಿರ್ತದೆ ಅಂತಿರ್ತದಲ್ಲ ಕಟಿಂಗ್ ಮಾಡಿ ನೀವು ಪೈಪಿಂಗನ್ನು ಮಾಡಿರಿ. ಇಲ್ಲಿ ನಿಮಗೆ ಬಿಗ್ನರ್ಸ್ಗೆ ಹೆಲ್ಪ್ ಆಗಲಿ ಅಂಥೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಕಟ್ ಮಾಡ್ಲಾಕತ್ತೆ ನೋಡ್ರಿ. ಇನ್ನೊಂದು ಅದೇ ರೀತಿಯಾಗಿ ಒಂದು 3 ಪೀಸಸ್ನ ನಾನು ಕಟ್ ಮಾಡಿ ತಗೊಂಡು ಇದಾದ ನಂತರ ಇಲ್ಲಿ ಕೂಡ ನಾವು ಜಾಯಿಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಈ ರೀತಿಯಾಗಿ ಸ್ಟ್ರೇಟ್ ಬಟ್ಟೆ ಇರ್ತೈತಲ್ಲ ಇನ್ನೊಂದು ಬಟ್ಟೆಯನ್ನು ತೊಗೊಂಡು ನಾವು ಕ್ರಾಸಾಗಿ ಸ್ಕ್ವೇರ್ ರೀತಿಯಾಗಿ ನಾವು ಇಟ್ಬಿಟ್ಟು ನಿಮಗೆ ಮಾರ್ಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಆ ಒಂದು ಸೈಡಿಂದವರೆಗೂ ಈ ಒಂದು ಸೈಡಲ್ಲಿವರೆಗೂ ಈ ರೀತಿಯಾಗಿ ಕ್ರಾಸಾಗಿ ನಾವು ಸ್ಟಿಚ್ನ ಹಾಕೋಬೇಕು. ಬಟ್ಟೆ ಏನೈತೆ ಸ್ಕ್ವೇರ್ ರೀತಿಯಾಗಿ ಈ ರೀತಿಯಾಗಿ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಯಾಗಿ ನಾವು ಕ್ರಾಸ್ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡೋದ್ರಿಂದ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ನಿಮ್ಮ ಸ್ಟ್ರೈಟ್ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿ ನೋಡಿ. ಆಮೇಲೆ ಈ ರೀತಿಯಾಗಿ ಕ್ರಾಸಾಗಿ ಬಟ್ಟೆನ ತೊಗೊಂಡು
ಪೈಪಿಂಗನ್ನು ಮಾಡಿ ನೋಡಿ, ನಿಮಗೆ ಅದರದ್ದು ವ್ಯತ್ಯಾಸ ಯಾವ ರೀತಿಯಾಗಿ ರಿಸಲ್ಟ ನಿಮ್ಗೆ ಗೊತ್ತಾಗ್ತೈತಿ. ಇನ್ನೊಂದು ಕೂಡ ಅದೇ ರೀತಿಯಾಗಿ ಇನ್ನೊಂದು ಪೀಸಸ್ ಕೂಡ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಏನೈತಲ್ಲ ಈ ರೀತಿಯಾಗಿ ಬಟ್ಟೆ ಕಟ್ ಮಾಡಿ ಪೈಪಿಂಗ್ ಮಾಡ್ತಿರ್ಲಿಲ್ಲ, ಸ್ಟ್ರೈಟಾಗಿ ತೊಗೊಂಡು ಮಾಡ್ತಿದ್ದೆ. ಇವಾಗ ಒಂದೊಂದು ಸರ್ತಿ ಏನೈತಲ್ಲ ಪ್ಲೇನ್ ಬ್ಲೌಸಸ್ ಒಳಗೆ ನಮ್ಗೆ ಕ್ರಾಸಾಗಿ ಬಟ್ಟೆ ಸಾಕಾಗಂಗಿಲ್ಲ, ಹೀಗಾಗಿ ಸ್ಟ್ರೈಟಾಗಿ ಅನಿವಾರ್ಯವಾಗಿ ನಾವು ಪೈಪಿಂಗ್ ಮಾಡಬೇಕಾಗ್ತೈತಿ. ಬಟ್ಟೆ ಮಿಕ್ಕಿತ್ತು ಜಾಸ್ತಿ ಇತ್ತು ಅಂತಂದ್ರೆ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಕ್ರಾಸಾಗಿ ನಾವು ಬಟ್ಟೆನ ಕಟ್ಟಿಂಗ್ ಮಾಡಿ ಪೈಪಿಂಗ್ ಮಾಡಿದ್ರೆ ಅದು ನೀಟಾಗಿ ತುಂಬ ನೀಟಾಗಿ ಬರ್ತೈತೆ. ಆಮೇಲೆ ನಾವು ರೌಂಡ್ ಶೇಪಲ್ಲಿ ಅದು ಏನು ನಾವು ಬ್ಲೌಸ್ ಬ್ಯಾಕ್ ನೆಕ್ ಕೊರಳಿನ ಶೇಪ್ ತೆಗೆದಿರ್ತೀವಲ್ವ ಆ ಕರು ಶೇಪಲ್ಲಿ ಮಡಿಕೆ ರೀತಿ ಬರೋಂಗಿಲ್ಲ. ಇವಾಗ ಒಂದು ಸೈಡ್ ಏನೈತಲ್ಲ ಒಂದು 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಾಕತ್ತೇನೆ. ಒಂದು 1/4 ಇಂಚ್ ಆಗುವಷ್ಟು ಫೋಲ್ಡ್ ಮಾಡಿದರೆ ಸಾಕಿದಕ್ಕೆ. ಹಾಗೆ ಏನೈತಲ್ಲ ಒಂದು ಸ್ಯಾರಿ ಒಳಗೆ ಗೋಲ್ಡ್ ಕಲರ್ ಆಗಿರ್ಬೋದು, ಮತ್ತು ಕಾಪರ್ ಕಲರ್ ಮತ್ತು ಸಿಲ್ವರ್ ಕಲರ್ ಈ ರೀತಿಯಾಗಿ ಮಿಕ್ಸ್ ಇತ್ತು ಅಂತಂದ್ರೆ ಈ ರೀತಿಯಾಗಿ ಬಟ್ಟೆನ ತೊಗೊಂಡು ನೀವು ಪೈಪಿಂಗ್ ಮಾಡಿದ್ರಿ ಅಂತಂದ್ರೆ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ಇವಾಗ ನೋಡ್ತಾ ಇರ್ಬೋದು ನನಗೆ ಸ್ಟಿಚಿಂಗ್ಗೆ ಅಂತೇಳಿ ಎಷ್ಟು ಬೇಕಲ್ವ 1/4 ಇಂಚ್ ಆಗುವಷ್ಟು ಸ್ಟಿಚಿಂಗ್ಗೆ ನಾನು ಕಾಯ್ಕೊಂಡು ಮಿಕ್ಕಿರ್ತಕ್ಕಂಥ ಬಟ್ಟೆನ ನಾನು ಕಟ್ ಮಾಡಿ ತೆಗಿಲಾಗತ್ತೀನಿ. ಒಂದೊಂದು ಸೈಡ್ ಏನೈತಲ್ಲ ಕರೆಕ್ಟಾಗಿನ ಬಟ್ಟೆ ಐತಿ, ಇನ್ನೊಂದು ಸೈಡ್ ಒಂದು ಸ್ವಲ್ಪ ಜಾಸ್ತಿ ಬಂದೈತಿ. ಇವಾಗ ಒಂದೇ ಸಮ ಏನೈತಲ್ಲ ಈ ರೀತಿಯಾಗಿ ಕಟಿಂಗ್ ಮಾಡಿ ನಾವು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡಿದ್ವಿ ಅಂತಂದ್ರೆ ಪೈಪಿಂಗ್ ಮಾಡುವಾಗ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಅನ್ನೋದು ಬರೋಂಗಿಲ್ಲ. ಇವಾಗ ಪೈಪಿಂಗ್ ಬಟ್ಟೆ ರೆಡಿ ಆಯಿತು. ಸೊ ಇವಾಗ ಏನೈತಲ್ಲ ಬಟ್ಟೆನ ತೊಗೊಂಡು ನಾನು ಇಲ್ಲಿ ನೋಡ್ತಾ ಇರ್ಬೋದು, ರೈಟ್ ಸೈಡ್ ಇರೋದು ಕೆಳಗಡೆ ಮಾಡಿದ್ರೆ, ರಾಂಗ್ ಸೈಡ್ ಇರೋದು ಮೇಲ್ಗಡೆ ಮಾಡಿಟ್ಟಿದ್ದೀನಿ. ಹಾಗೆ ಪೈಪಿಂಗ್ ಬಟ್ಟೆ ಕೂಡ ಏನೈತಲ್ಲ ಲೈನಿಂಗ್ ಬಟ್ಟೆ ಮತ್ತು ಪೈಪಿಂಗ್ ಬಟ್ಟೆ ಎರಡೂ ಕರೆಕ್ಟಾಗಿರೋ ರೀತಿಯಾಗಿ ಅದನ್ನು ಕೂಡ ನಾನು ಉಲ್ಟಾ ಮಾಡೀನಿ. ಸೀದಾ ಅನ್ನೋದು ಮೇಲ್ಗಡೆ ಮಾಡಿ ಉಲ್ಟಾ ಅನ್ನೋದು ಕೆಳಗಡೆ ಮಾಡೀನಿ. ಅಂದರೆ ಪೈಪಿಂಗ್ ಬಟ್ಟೆ ಏನು ರೈಟ್ ಸೈಡ್ ಇರುತ್ತಲ್ಲ ಆ ರೈಟ್ ಸೈಡು ಮತ್ತು ಇದು ಬ್ಲೌಸ್ ಏನು ನಾವು ಲೈನಿಂಗ್ ಜೋಡಿಸಿರ್ತೀವಲ್ವ ಫ್ಯಾಬ್ರಿಕ್ ಸೈಡ್ ಏನೈತಲ್ಲ ಪೈಪಿಂಗ್ ಬಟ್ಟೆ ರೈಟ್ ಸೈಡು ಎರಡು ಒಂದೇ ಸೈಡ್ ಆಗಬೇಕು. ಆಮೇಲೆ ಉಲ್ಟಾ ಏನಿರುತ್ತಲ್ಲ ಅದು ಅಪೋಸಿಟ್ ಸೈಡ್ ಆಗಿರಬೇಕು. ಇವಾಗ ಮೇಲ್ಗಡೆ ಉಲ್ಟಾ ಐತಲ್ಲ ಇದು, ಹಾಗೆ ನಾವು ಫೋಲ್ಡ್ ಮಾಡಿರ್ತಕ್ಕಂಥ ಪೈಪಿಂಗ್ ಬಟ್ಟೆದು ಫೋಲ್ಡ್ ಮಾಡಿರ್ತಕ್ಕಂಥ ಪೈಪಿಂಗ್ ಬಟ್ಟೆ ಕೂಡ ಏನೈತಲ್ಲ ಪೂರ್ತಿ ಕೆಳಗಡೆ ಆಗಿರಬೇಕು. ಅಂದರೆ ನೀವು ಕನ್ಫ್ಯೂಷನ್ ಆಗ್ತಿರ್ತೈತಿ. ಒಂದೆರಡು ಸರ್ತಿ ನೀವು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡಿ ಒಂದು ಸ್ವಲ್ಪ ಸ್ಟಿಚಿಂಗ್ ಕೂಡ ರಿಮೂವ್ ಮಾಡ್ಬೋದು. ಆಮೇಲೆ ನಿಮಗೆ ಹೋಗ್ತಾ ಏನೈತಲ್ಲ ನೀವು ಕನ್ಫ್ಯೂಷನ್ ಆಗಲಾರ್ದೆ ಯಾವುದೇ ಒಂದು ಮಿಸ್ಟೇಕ್ ಮಾಡಲಾರ್ದೆ ನೀವು ಪೈಪಿಂಗ ಮಾಡ್ತೀರಿ. ಇಲ್ಲಿ ನಿಮ್ಗೆ ಪೈಪಿಂಗ್ ಎಷ್ಟು ದಪ್ಪ ಬೇಕಲ್ಲ ನೋಡಿಕೊಂಡು ಸ್ಟಿಚ್ ಹಾಕಬೇಕಾಗ್ತತಿ. ಇಲ್ಲಿ ನಾನು ಮೀಡಿಯಮ್ ಒಂದು ಸೈಜಲ್ಲಿ ಬರೋ ರೀತಿಯಾಗಿ ನಾನು ಇಲ್ಲಿ ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಲಾಕತ್ತೇನೆ. ಬ್ಲೌಸ್ ಒಳಗೆ ನಾವು ಇದು ಕೂಡ ಪೈಪಿಂಗ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಿರ್ತೈತಿ. ಬ್ಲೌಸ್ ನಾವು ಎಷ್ಟು ನೀಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಲ್ವ ಅದ್ರ ಜೊತೆಗೆ ಅಷ್ಟೇ ನೀಟಾಗಿ ಪೈಪಿಂಗ್ ಕೂಡ ಬರ್ತಿರಬೇಕು. ನೋಡ್ತೀರ ಫೋಲ್ಡ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಚೆಂದಾಗಿ ಬೇಕಲ್ಲ ಅಷ್ಟು ಚೆಂದಾಗಿ ನೀವು ಪೈಪಿಂಗನ್ನು ಮಾಡ್ಬೋದು. ಇದು ನೀವು ಫೈನಲಾಗಿ ನಿಮ್ಗೆ ತೋರಿಸ್ತೀನಿ. ಇದು ಸೇಮ್ ಥ್ರೆಡ್ ಪೈಪಿಂಗ್ ರೀತಿಯೇ ನಮ್ಗೆ ಅನಿಸ್ತೈತಿ. ಸೊ ಇಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕ್ತಾ ಹೋಗಬೇಕು. ಇದಾದ ನಂತರ ಈ ಒಂದು ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಂತರ ಏನೈತಲ್ಲ ಇನ್ನೊಂದು ಎಂಬ್ರಾಯ್ಡ್ರಿ ವರ್ಕನ್ನು ಹಾಗೆ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಯಾಕಂತಂದರೆ ಇವಾಗ ದಿನ ಒಂದು ಸ್ವಲ್ಪನಾದರೂ ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡಿದ್ರೆ ಸಮಾಧಾನ ಅಂಥೇಳಿ ಅನಿಸ್ತೈತಿ. ಯಾಕಂತಂದ್ರೆ ನಾಳೆ ಯಾವುದಾದ್ರೂ ಡಿಸೈನ್ ಮಾಡುವಾಗ ಮಿಸ್ಟೇಕ್ ಆಗುತ್ತೋ ಏನು ಅಂದ್ರೆ ಹೊಸದಾಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲರಿಗೂ ಕನ್ಫ್ಯೂಷನೇ ಇದ್ದೇ ಇರ್ತೈತಿ. ಇವಾಗ ಜೂಮ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಪೈಪಿಂಗ್ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಾಕತ್ತೀನಿ ಅಂಥೇಳಿ. ತುಂಬ ನೀಟಾಗಿ ಬರ್ತೈತಿ. ಇಲ್ಲಿ ಪೈಪಿಂಗ್ ಒಬ್ಬೊಬ್ಬರು ಹೊರಳ್ತೈತಿ, ಇದೊಂದು ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳ್ತಿರ್ತಾರೆ.
ನೀವು ಈ ರೀತಿಯಾಗಿ ಪೈಪಿಂಗ್ ಮಾಡೋದ್ರಿಂದ ಪೈಪಿಂಗ್ ಏನಿರುತ್ತಲ್ಲ ಹೊರಳೋ ಚಾನ್ಸಸ್ ತುಂಬ ಕಡಿಮೆ ಆಗ್ತೈತಿ. ನೋಡಿ ನಾನು ನಿಮಗೆ ಸ್ಲೋ ಆಗಿನೇ ತೋರಿಸ್ಲಾಕತ್ತೀನಿ ಪೈಪಿಂಗ್ ಎಷ್ಟು ನೀಟಾಗಿ ಬರ್ಲಾತೈತಿ ಅಂಥೇಳಿ. ನೀವು ಕೂಡ ಇದೇ ರೀತಿಯಾಗಿ ನೀವು ಪೈಪಿಂಗ್ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದರೆ ಈ ರೀತಿಯಾಗಿ ಒಂದು ವೇಸ್ಟ್ ಬಟ್ಟೆ ಅಥವಾ ತಗೊಂಡು ಅಥವಾ ನೀವು ನಿಮ್ಮ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಾಕತ್ತೀರಿ ಅಂತಂದರೆ ಈ ರೀತಿಯಾಗಿ ಪೈಪಿಂಗನ್ನು ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಹೆಲ್ಪ್ಫುಲ್ ಅಂಥೇಳಿ ಅನಿಸ್ತು ಅಂತಂದ್ರೆ ಒಂದು ಲೈಕ್ ಕೊಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಕತ್ತವರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೈಪಿಂಗ್ ಅಂತೂ ತುಂಬ ನೀಟಾಗಿ ಬರ್ಲಾತೈತಿ. ಹಾಗೆ ಇವತ್ತು ಇದೊಂದು ಬ್ಲೌಸ್ ಕಂಪ್ಲೀಟ್ ಮಾಡಿದೆ. ಇವತ್ತು ಏನು ಒಂದು ಸ್ವಲ್ಪ 1-2 ನೈಟಿ ಆಲ್ಟ್ರೇಷನ್ ಮಾಡೋದು ಬಂದಿತ್ತು. ಅದು 60 ರುಪೀಸ್ ಆಯಿತು. ಇದು 150. ಟೋಟಲಾಗಿ 200 ರುಪೀಸನ್ನು ನಾನು ತೊಗೊಂಡೆ. 10 ರುಪೀಸನ್ನು ಆಮೇಲೆ ಕೊಡ್ತೀನಿ ಅಂತ ಹೇಳಿದರು. ಸೊ ಇವತ್ತೇನು ಇಲ್ಲ ಅಂತಂದ್ರೂ ನಾವು ಟೈಲರಿಂಗ್ ಒಳಗೆ ನಮ್ಮ ಬಟ್ಟೆ ಆಗಿರಲಿ, ಕಸ್ಟಮರ್ ಬಟ್ಟೆ ಆಗಿರಲಿ ಸ್ಟಿಚಿಂಗ್ ಮಾಡಿ ನೀವು ಆರಾಮಾಗಿ ನಾವು ಅರ್ನಿಂಗನ್ನು ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಅದರ್ ಶೇರ್ ಮಾಡಿ. ನೋಡ್ತಾ ಇರ್ಬೋದು ಥ್ರೆಡ್ ಪೈಪಿಂಗ್ ರೀತಿಯೇ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ನೀವು ನೋಡ್ತಾ ಇರ್ಬೋದು. ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗ್, ಸ್ಟಿಚಿಂಗ್, ಎಂಬ್ರಾಯ್ಡ್ರಿ, ಆರಿ ವರ್ಕ್ ಎಲ್ಲ ವಿಡಿಯೋ ಕೂಡ ನಾನು ಶೇರ್ ಮಾಡ್ತಿರ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ. ಹಾಗೆ ಇನ್ನೂ ಸ್ಲೀವ್ ಕೂಡ ಜಾಯಿಂಟ್ ಮಾಡಿಲ್ಲ. ನೋಡ್ತಾ ಇರ್ಬೋದು ಪೈಪಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದೈತಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ತಾರೆ ಎಲ್ಲರೂ ಕೂಡ ಧನ್ಯವಾದಗಳು.